ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಮಸಾಲೆ ದೋಸೆ ರೆಸಿಪಿಯನ್ನು ತಗೊಂಡು ಬಂದಿದ್ದೇನೆ. ಮಸಾಲೆ ದೋಸೆ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ಪರ್ಫೆಕ್ಟಾಗಿ ಮಸಾಲೆ ದೋಸೆ ಹೇಗೆ ಮಾಡೋದು ಅಂತ ಹೇಳಿ ನಾನು ತೋರಿಸ್ಕೊಡ್ತಾ ಇದ್ದೇನೆ. ಹೇಗೆ ಮಾಡೋದಂತ ನೋಡುವ ಫ್ರೆಂಡ್ಸ್. ನೋಡಿ, ನಾನು ಮಸಾಲೆ ದೋಸೆ ಮಾಡಲಿಕ್ಕೆ ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ. ಈ ದೋಸೆ ಮಾಡುವ ಅಕ್ಕಿ ಉಂಟಲ್ಲ, ದೋಸೆ ಅಕ್ಕಿ, ಒಂದೂವರೆ kg ಅಷ್ಟು ಅಕ್ಕಿ ತಗೊಂಡಿದ್ದೇನೆ, ದೋಸೆ ಅಕ್ಕಿ. ಮತ್ತೊಂದು 350 ಗ್ರಾಮ್ಸ್ನಷ್ಟು ಉದ್ದಿನಬೇಳೆ, 350 ಗ್ರಾಮ್ಸ್ ಉದ್ದಿನಬೇಳೆ ಬೇಕು. ನೋಡಿ, ಚೆನ್ನಾಗಿ ತೊಳೆದು ಒಂದು 5 ಗಂಟೆಗಳ ಕಾಲ ನೆನೆಸಿ ಇಟ್ಟಿದ್ದೇನೆ. ನಾನು ನೆನೆಸಿ ಎಲ್ಲ ಇಟ್ಟಿದ್ದೇನೆ. ನೋಡಿ, ಚೆನ್ನಾಗಿ ತೊಳೆದೆಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ನೋಡಿ, ಇದಕ್ಕೆ ಒಂದು 2 ಸೌಟಿನಷ್ಟು ನಾನು ಅನ್ನ ಬಾಯ್ಲ್ಡ್ ರೈಸ್ ತಗೊಂಡಿದ್ದೇನೆ. ನೀವು ಯಾವ ರೈಸ್ ಯೂಸ್ ಮಾಡ್ತೀರಲ್ಲ ಆ ರೈಸ್ ತಗೊಳ್ಬಹುದು, ವೈಟ್ ರೈಸ್ ಕೂಡ ಹಾಕ್ಬೋದು. ನೋಡಿ, ನಾನು ಮೊದಲಿಗೆ ಅಕ್ಕಿಯನ್ನು ಬೇರೆ ರುಬ್ಕೊಂಡು ತೆಗಿತಾ ಇದ್ದೇನೆ. ಫಸ್ಟ್ ಅಕ್ಕಿಯನ್ನು ಮಾತ್ರ ರುಬ್ಕೊಳ್ತಾ ಇದ್ದೇನೆ. ಇದು ಫೈನಾಗಿ ರುಬ್ಕೊಳ್ಬಾರ್ದು, ಸ್ವಲ್ಪ ತರಿ ಅಂದರೆ ನಾವು ರವೆ ಕನ್ಸಿಸ್ಟೆನ್ಸಿಯಲ್ಲಿ ಸ್ವಲ್ಪ ನೋಡಿ ಈ ಥರ ರುಬ್ಕೊಳ್ತಾ ಇದ್ದೇನೆ. ತುಂಬ ಫೈನಾಗಿ ರುಬ್ಕೊಳ್ಳಿಕ್ಕಿಲ್ಲ ಅಕ್ಕಿ. ನೋಡಿ, ಅಕ್ಕಿಯನ್ನೆಲ್ಲ ರುಬ್ಕೊಂಡು ತೆಗಿತೇನೆ ನಾನು ಮೊದಲಿಗೆ. ತುಂಬ ಸಣ್ಣ ಮಾಡಬೇಡಿ ಅಕ್ಕಿಯನ್ನು, ಒಂಚೂರು ತರಿಯಾಗಿ ಇರಬೇಕು. ನೋಡಿ, ಈಗ ಉದ್ದಿನ ಬೇಳೆಯನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ನಾನು ಒಂದು 2 ಸೌಟಿನಷ್ಟು ಅನ್ನ ತೆಗೆದಿಟ್ಟಿದ್ದೇನಲ್ಲ ಅದನ್ನು ಕೂಡ ಹಾಕಿ ಒಟ್ಟಿಗೆ ರುಬ್ಕೊಳ್ತಾ ಇದ್ದೇನೆ. ಉದ್ದಿನ ಬೇಳೆ ಮತ್ತು ಬಾಯ್ಲ್ಡ್ ರೈಸನ್ನು ಒಟ್ಟಿಗೆ ಹಾಕಿ ರುಬ್ಕೊಳ್ತಾ ಇದ್ದೇನೆ. ನೀವು ಯಾವ ರೈಸ್ ಯೂಸ್ ಮಾಡ್ತೀರಲ್ಲ ಆ ರೈಸ್ ಹಾಕ್ಬೋದು, ವೈಟ್ ರೈಸ್ ಕೂಡ ಹಾಕಿ ಮಾಡ್ಬೋದು. ನೋಡಿ, ಇದು ಮಾತ್ರ ಫೈನಾಗಿ ಪೇಸ್ಟ್ ಆಗಬೇಕು, ಬೆಣ್ಣೆ ಥರ ಆಗಿದೆ. ನೋಡಿ, ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಬೇಕು. ಉದ್ದಿನ ಬೇಳೆ ಚೆನ್ನಾಗಿ ಫೈನ್ ಪೇಸ್ಟ್ ಆಗಬೇಕು. ನೋಡಿ, ಎಲ್ಲ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೇನೆ ನಾನು. ಉದ್ದಿನ ಬೇಳೆ ಕೂಡ ರುಬ್ಕೊಂಡು ಒಟ್ಟಿಗೆ ಹಾಕ್ತಾ ಇದ್ದೇನೆ. ನೋಡಿ, ಉಳಿದಿರುವ ಉದ್ದಿನ ಬೇಳೆ ಕೂಡ ಅದೇ ಥರ ಅಕ್ಕಿ ಮತ್ತು ಉದ್ದಿನ ಬೇಳೆ ಮತ್ತು ರೈಸನ್ನು ಒಟ್ಟಿಗೆ ರುಬ್ಕೊಳ್ತಾ ಇದ್ದೇನೆ. ನಾನು 2 ಸೌಟು ರೈಸ್ ತಗೊಂಡಿದ್ದೇನೆ. ದೊಡ್ಡ ಸೌಟಿನಲ್ಲಿ ಒಂದು 2 ಸೌಟು ಬಾಯ್ಲ್ಡ್ ರೈಸ್ ತಗೊಂಡಿದ್ದೇನೆ. ಒಟ್ಟಿಗೆ ಹಾಕಿ ರುಬ್ಕೊಂಡಿದ್ದೇನೆ. ನೋಡಿ, ಈಗ ಇದನ್ನು ನೋಡಿ ಈ ಥರ ಕಲಸಬೇಕು, ಚೆನ್ನಾಗಿ ಕಲಸಬೇಕು. ಈ ಥರ ಚೆನ್ನಾಗಿ ಕಲಸೋದ್ರಿಂದ ಉಂಟಲ್ಲ, ಚೆನ್ನಾಗಿ ಇದು ಫರ್ಮೆಂಟೇಷನ್ ಚೆನ್ನಾಗಿ ಆಗ್ತದೆ. ನೋಡಿ, ಚೆನ್ನಾಗಿ ಕಲಸಿ ಇಟ್ಟಿದ್ದೇನೆ ನಾನು. ಇದನ್ನು ಒಂದು 8 ಗಂಟೆಗಳ ಕಾಲ ಇಡಬೇಕು ಫರ್ಮೆಂಟೇಷನ್ಗೆ. ಈಗ ಇದಕ್ಕೆ ಬಾಜಿ ಮಾಡೋದು ಹೇಗೆ ಅಂತ ನೋಡುವ. ಬಾಜಿ ಮಾಡ್ತಾ ಇದ್ದೇನೆ ನಾನು. ಆಲೂಗೆಡ್ಡೆ ಪಲ್ಯ ಮಾಡೋದು ಹೇಗೆ ಅಂತ ನೋಡುವ. ಮೊದಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇನೆ, ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಉದ್ದಿನ ಬೇಳೆ ನೋಡಿ, ಒಂದು ಸ್ವಲ್ಪ ಉದ್ದಿನ ಬೇಳೆ ಹಾಕ್ಕೊಳ್ತಾ ಇದ್ದೇನೆ. ಒಂದು ಸ್ವಲ್ಪ ಸಾಸಿವೆ ಕೂಡ ಹಾಕ್ಕೊಂಡಿದ್ದೇನೆ. ಇದು ಸಾಸಿವೆ ಎಲ್ಲ ಚಟಪಟ ಹಾಕಬೇಕು. ಮತ್ತು ಉದ್ದಿನ ಬೇಳೆ ಎಲ್ಲ ಚೆನ್ನಾಗಿ ಕಲರ್ ಬರುವಾಗ ಇದಕ್ಕೆ ಕಾಯಿ ಮೆಣಸು ಹಾಕ್ತಾ ಇದ್ದೇನೆ. ಒಂದು 5-6 ಕಾಯಿ ಮೆಣಸು ಹಾಕ್ಕೊಂಡಿದ್ದೇನೆ. ಒಂದು ದೊಡ್ಡ 2 ನೀರುಳ್ಳಿ ತಗೊಂಡಿದ್ದೇನೆ. ನೋಡಿ, ಉದ್ದಕ್ಕೆ ಚಾಪ್ ಮಾಡಿ ಇಟ್ಕೊಂಡಿದ್ದೇನೆ. 1 kg ಆಲೂಗೆಡ್ಡೆದು ಇದು ಮಾಡ್ತಾ ಇದ್ದೇನೆ ನಾನು, ಬಾಜಿ ಮಾಡ್ತಾ ಇದ್ದೇನೆ. ನೋಡಿ, ಚೆನ್ನಾಗಿ ಇದು ಫ್ರೈ ಆಗಬೇಕು. ನೋಡಿ, ಈಗ ಶುಂಠಿ ಹಾಕ್ಕೊಂಡೆ ನಾನು. ಒಂದು ಇಂಚಿನಷ್ಟು ಶುಂಠಿಯನ್ನು ಚೆನ್ನಾಗಿ ಚಾಪ್ ಮಾಡಿ ತಗೊಂಡಿದ್ದೇನೆ. ತುಂಬ ಫ್ರೈ ಆಗಲಿಕ್ಕೆ ಏನಿಲ್ಲ. ಆಲೂಗೆಡ್ಡೆ ಇದು ನೀರುಳ್ಳಿ ಎಲ್ಲ ತುಂಬ ಫ್ರೈ ಮಾಡಬಾರ್ದು. ಇದು ಬಾಜಿ ಮಾಡುವಾಗ ತುಂಬ ಫ್ರೈ ಮಾಡಬಾರ್ದು. ನೋಡಿ, ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ಕೊಂಡೆ. ಆಲೂಗೆಡ್ಡೆ ಪಲ್ಯ ಮಾಡುವಾಗ ಇದು ನೀರುಳ್ಳಿ ಎಲ್ಲ ತುಂಬ ಫ್ರೈ ಆಗಬಾರ್ದು. ನೋಡಿ, ಆಲೂಗೆಡ್ಡೆ 1 kg ಆಲೂಗೆಡ್ಡೆ ತಗೊಂಡಿದ್ದೇನೆ ನಾನು. ಆಲೂಗೆಡ್ಡೆಯನ್ನು ಹಾಕ್ತಾ ಇದ್ದೇನೆ ಇದಕ್ಕೆ. ನೋಡಿ, ಹಾಕ್ಕೊಂಡಿದ್ದೇನೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಉಪ್ಪು ನಾನು ಆಲೂಗೆಡ್ಡೆ ಬೇಯಿಸುವಾಗ ಉಪ್ಪು ಹಾಕ್ಕೊಂಡಿದ್ದೇನೆ. ಇನ್ನು ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ನೋಡಿಕೊಂಡು ಹಾಕಿದರೆ ಆಯಿತು. ನೋಡಿ, ಉಪ್ಪು ಹಾಕ್ತಾ ಇದ್ದೇನೆ ಪುನಃ. ನೀರೆಷ್ಟು ಬೇಕು ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ತುಂಬ ನೀರು ಮಾಡಲಿಕ್ಕಿಲ್ಲ ಇದು ಬಾಜಿ ಮಾಡುವಾಗ.
ನೋಡಿ, ಟೊಮೆಟೊ ಬೇಕಿದ್ದರೆ ಹಾಕ್ಕೊಳ್ಬೋದು, ಒಂದು ಟೊಮೆಟೊ ಬೇಕಿದ್ದರೆ ಹಾಕ್ಕೊಳ್ಬೋದು. ನಾವು ಟೊಮೆಟೊ ಹಾಕೋದಿಲ್ಲ, ಕೆಲವರು ಹಾಕ್ತಾರೆ ಟೊಮೆಟೊ, ಬೇಕಿದ್ದರೆ ಹಾಕ್ಬೋದು. ನೋಡಿ, ಇದನ್ನು ಮುಚ್ಚಿ ಸ್ವಲ್ಪ ಬೇಯಿಸ್ತಾ ಇದ್ದೇನೆ ನೋಡಿ. ಈಗ ಕೊತ್ತಂಬರಿ ಸೊಪ್ಪು ನೋಡಿ, ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಗಾರ್ನಿಷ್ ಮಾಡ್ತಾ ಇದ್ದೀನಿ ಕಟ್ ಮಾಡಿ. ನೋಡಿ, ಬಾಜಿ ರೆಡಿಯಾಗಿದೆ ನೋಡಿ. ಈಗ ಚಟ್ನಿ ಮಾಡುವ. ನಾವು ಕಾಯಿ ಚಟ್ನಿ ಮಾಡ್ತಾ ಇದ್ದೇನೆ ನಾನು ಇದಕ್ಕೆ. ನೋಡಿ, ಕಾಯಿ ಚಟ್ನಿ ಮಾಡಲಿಕ್ಕೆ ನಾನು 1 ಗೆರಟೆಯಷ್ಟು ತೆಂಗಿನಕಾಯಿ ತಗೊಂಡಿದ್ದೇನೆ. ಇದಕ್ಕೆ ಒಂದು 3 ಕಾಯಿ ಮೆಣಸು, ಒಂದು 3ರಿಂದ 4 ಎಸಳು ಬೆಳ್ಳುಳ್ಳಿ, ಮತ್ತೊಂದು ಸಣ್ಣ ಪೀಸ್ ಹುಳಿ ತುಂಬ ಕಮ್ಮಿ ಚಟ್ನಿಗೆ, ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಮತ್ತು ರುಚಿಗೆ ಉಪ್ಪು ನೋಡ್ಕೊಂಡು ಹಾಕ್ತಾ ಇದ್ದೇನೆ. ಇದನ್ನೊಂದು ಫೈನ್ ಪೇಸ್ಟ್ ಮಾಡ್ತೇನೆ, ಇಷ್ಟೇ, ಇನ್ನೇನು ಹಾಕ್ತಿಲ್ಲ ನಾನು, ಇಷ್ಟರಲ್ಲೇ ಮಾಡ್ತಾ ಇದ್ದೇನೆ. ಸ್ವಲ್ಪ ನೀರು ಎಷ್ಟು ಬೇಕಂತ ನೋಡ್ಕೊಂಡು ಹಾಕಬೇಕು ಚಟ್ನಿಗೆ. ನೋಡಿ, ಗ್ರೈಂಡ್ ಮಾಡ್ಕೊಂಡಿದ್ದೇನೆ, ಚಟ್ನಿ ರೆಡಿಯಾಗಿದೆ. ಇದಕ್ಕೊಂದು ಒಗ್ಗರಣೆ ನೋಡಿ, ಸಿಂಪಲಾಗಿ ಒಂದು ಒಗ್ಗರಣೆ ಮಾಡ್ತಾ ಇದ್ದೇನೆ. ಎಣ್ಣೆಗೆ ಒಂದು ಸ್ವಲ್ಪ ಸಾಸಿವೆ ಚಟಪಟ ಆಗುವಾಗ ಸ್ವಲ್ಪ ಬೇಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಮಾಡ್ತಾ ಇದ್ದೇನೆ ನೋಡಿ. ಒಗ್ಗರಣೆ ಹಾಕ್ತಾ ಇದ್ದೇನೆ. ಚಟ್ನಿ ಕೂಡ ರೆಡಿ ಆಯಿತು. ನೋಡಿ, ಈಗ ನೋಡಿ ಫರ್ಮೆಂಟೇಷನ್ ಆಗಿದೆ ನೋಡಿ, ಚೆನ್ನಾಗಿ ಹಿಟ್ಟು ನೋಡಿ. 8 ಗಂಟೆಗಳ ಕಾಲ ಇಟ್ಟಿದ್ದೆ ಅಲ್ಲ ನಾನು, ರಾತ್ರಿ ಕಲಸಿ ಇಟ್ಟಿದ್ದೆ. ಈಗ ಬೆಳಿಗ್ಗೆ ಆಗುವಾಗ ನೋಡಿ ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ನೋಡಿ. ನೋಡಿ, ಇದಕ್ಕೆ ರುಚಿಗೆ ಉಪ್ಪು ಹಾಕ್ಕೊಳ್ಬೇಕು. ರಾತ್ರಿ ಉಪ್ಪು ಹಾಕಲಿಲ್ಲ ನಾನು, ಈಗ ಉಪ್ಪು ಹಾಕ್ತಾ ಇದ್ದೇನೆ ನೋಡಿ. ಚೆನ್ನಾಗಿ ಆಗಿದೆ, ಫರ್ಮೆಂಟೇಷನ್ ಆಗಿದೆ ನೋಡಿ. ಈಗ ದೋಸೆ ಮಾಡುವ. ಉಪ್ಪು ಹಾಕೋದು ಸ್ಕಿಪ್ ಆಗಿದೆ ಫ್ರೆಂಡ್ಸ್, ಉಪ್ಪು ಹಾಕಿದ್ದೇನೆ ನಾನು. ಈಗ ದೋಸೆ ಮಾಡುವ ನೋಡಿ. ದೋಸೆ ಮಾಡಲಿಕ್ಕೆ ನಾನು ನಾನ್ ಸ್ಟಿಕ್ ತವ ತಗೊಂಡಿದ್ದೇನೆ. ನೀವು ನಿಮಗೆ ಯಾವ ತವ ಕೂಡ ತಗೊಳ್ಬೋದು, ಯೂಸ್ ಮಾಡ್ಬೋದು ನೋಡಿ. ಈಗ ದೋಸೆ ಮಾಡ್ತಾ ಇದ್ದೇನೆ ನೋಡಿ. ಈ ಥರ ತೆಳುವಾಗಿ ಹುಯ್ಬೇಕು. ಮಸಾಲೆ ದೋಸೆ ಅಂತ ಹೇಳುವಾಗ ತುಂಬ ತೆಳುವಾಗಿ ಮಾಡಬೇಕು. ಒಂದು ಸೌಟು ಹಿಟ್ಟು ಕರೆಕ್ಟ್ ಆಗ್ತದೆ ನೋಡಿ. ದೋಸೆ ಹುಯ್ದು ಈಗ ಮುಚ್ಚಿಡ್ತಾ ಇದ್ದೇನೆ. ಚೆನ್ನಾಗಿ ಕಾದ ಮೇಲೆ ಇದಕ್ಕೆ ಎಣ್ಣೆ ಹಾಕ್ತಾ ಇದ್ದೇನೆ. ಮಸಾಲೆ ದೋಸೆ ಮಾಡುವಾಗ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಎಣ್ಣೆ ಜಾಸ್ತಿ ಹಾಕಿದ್ರೇ ಇದು ಅದಕ್ಕೆ ಕಲರ್ ಬರೋದು. ಅದು ನಿಮಗೆ ಗೋಲ್ಡನ್ ಕಲರ್ ಬರ್ತದಲ್ಲ, ಚೆನ್ನಾಗಿ ಗೋಲ್ಡನ್ ಕಲರ್ ಬರಬೇಕಾದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಬೋದು. ನೀವು ತುಪ್ಪ ಬೇಕಿದ್ರೆ ತುಪ್ಪನೂ ಯೂಸ್ ಮಾಡ್ಕೊಳ್ಬೋದು, ತುಪ್ಪ ಬೆಣ್ಣೆ ಯಾವುದು ಕೂಡ ಯೂಸ್ ಮಾಡ್ಬೋದು ನೋಡಿ. ನಾನು ಆಲೂಗಡ್ಡೆ ಪಲ್ಯವನ್ನು ಹಾಕ್ಕೊಂಡಿದ್ದೇನೆ ಒಳಗೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮಸಾಲೆ ದೋಸೆ. ಎಷ್ಟು ಸುಲಭ, ಸಿಂಪಲಲ್ಲಿ ಮಾಡ್ಬೋದು ನೋಡಿ. ತುಂಬ ಸುಲಭದಲ್ಲಿ ಮಸಾಲೆ ದೋಸೆ ರೆಡಿಯಾಗಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.